ಒಬ್ಬ ಪಾಶ್ಚಿಮಾತ್ಯ ಚಿಂತಕ. ಅವನ ಹೆಸರು ಸ್ಟೀವನ್ಸನ್. ಆ ಸ್ಟೀವನ್ಸನ್ ಒಂದು ಚಿಂತನೆ ಪ್ರಾರಂಭಿಸಿದ. ಈ ಜಗತ್ತಿನ ಕತ್ತಲೆ ಹೋಗಬೇಕಲ್ಲ, ಏನು ಮಾಡುವುದು? ಕತ್ತಲೆಯ ಬಗ್ಗೆ ಬೈದ್ರ ಕತ್ತಲೆ ಹೋಗ್ತದೆ. ಕತ್ತಲೆಯನ್ನ ಒಂದು ರೂಮಿನಲ್ಲಿ ಕೂಡಿ ಹಾಕಲಿಕ್ಕೆ ಸಾಧ್ಯ ಇದೆಯೇನು? ಕತ್ತಲೆಯನ್ನ ಬಡದರ ಕತ್ತಲೆ ಹೋಗ್ತದೇನು? ಸ್ಟೀವನ್ಸನ್ ಅಂತಾನೆ, ಬೈಯುವುದರಿಂದ ಕತ್ತಲೆ ಹೋಗುವುದಿಲ್ಲ, ಬಡಿಯುವುದರಿಂದ ಕತ್ತಲೆ ಹೋಗುವುದಿಲ್ಲ, ರೂಮಿನಲ್ಲಿ ಕೂಡಿ ಹಾಕುವುದರಿಂದನೂ ಕತ್ತಲೆ ಹೋಗುವುದಿಲ್ಲ. ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ದೀಪ ಹಚ್ಚು, ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್, ಲೈಟ್ ಅ ಕ್ಯಾಂಡಲ್. ಕತ್ತಲೆಯನ್ನ ಬೈಯುವುದಕ್ಕಿಂತ ದೀಪ ಹಚ್ಚು ಕೆಲಸ ಮಾಡಬೇಕು ಮನುಷ್ಯ. ದೀಪ ಅಷ್ಟು ದೊಡ್ಡದು ಜಗತ್ತಿನೊಳಗೆ, ಅದು ಬೆಳಕ ಕೊಡ್ತೈತಿ ಎಲ್ಲರಿಗೂ. ಬೆಳಕಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ವಿಶ್ವದೊಳಗೆ. ಊರಲ್ಲಿ ಬಹಳ ದೊಡ್ಡ ಶ್ರೀಮಂತ ಇರ್ತಾನ, ಬಹಳ ದೊಡ್ಡ ಮನೆ ಕಟ್ಟಿರ್ತಾನ, ಮನೆಗೆ 20-25 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನ. 20-25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದ್ ದಿವಸ ಮನೆ ಕಟ್ಟತಾನ. ಆ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡ್ತಾನ. ಬಹಳ ಆಶ್ಚರ್ಯ ಅಂದ್ರ 25 ಲಕ್ಷ ರೂಪಾಯಿ ಕೊಟ್ಟು ಖರ್ಚು ಮಾಡಿದ ಮನೆ ಉದ್ಘಾಟನೆಯಾಗಿದ್ದು 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಆ ಮನೆ ಉದ್ಘಾಟನೆ. ಹಾಗಾದರೆ ಬೆಲೆ ಇರುವುದು ಮನೆಗೋ ಅಥವಾ ಬೆಳಕಿಗೋ? ಬೆಲೆ ಇರುವುದು ಬೆಳಕಿಗೆ. ದೀಪದ ಬೆಳಕು ಇರದೇ ಇದ್ರ ಮನಿ ಕತ್ತಲು, ಜ್ಞಾನದ ಬೆಳಕು ಇರದೇ ಇದ್ರ ಮನಸ್ಸು ಕತ್ತಲು, ಈ ಬದುಕೆ ಕತ್ತಲಾಗ್ತದೆ. ಅದಕ್ಕಾಗಿ ನಿಮ್ಮ ಗುರುಗಳು ಇಲ್ಲೊಂದು ನಿಮ್ಮೆಲ್ಲರ ಅಂತರಂಗದಲ್ಲಿ ಆರುವ ದೀಪ ಅಲ್ಲ, ಆರದ ಜ್ಞಾನದ ದೀಪವನ್ನು ಹಚ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಅನ್ನಿಸ್ತು. ಇಷ್ಟು ಹಳ್ಳಿಯೊಳಗ ಇಷ್ಟು ಜನ ಇಷ್ಟು ಹೊತ್ನಾಗ ಎಷ್ಟು ಶಾಂತದಾರ, ಮತ್ತೆಲ್ಲ ಶಾಸ್ತ್ರ ಅದರ ಬಗ್ಗೆ ತಿಳುವಳಿಕೆ ಕೇಳ್ತಾರ ಅಷ್ಟು ಚಂದ. ಇದು ಬಹಳ ಕಡಿಮೆ. ಈಗ ಇಂಥ ಭಕ್ತರು ಸಿಗೋದು ಬಹಳ ಕಡಿಮೆ. ಹೆಂಗ್ ಸಿಗ್ತಾರಂದ್ರ, ನೀವು ಅಕಸ್ಮಾತ್ ಗುರುಗಳು ಸಕ್ರಿ ಕೊಟ್ರು ಅಂದ್ರ ಅವು ಸಕ್ರಿ ಎಣಿಸಿ ಮಟಗಾದ ನಂಬರ್ ಹಚ್ಚವ್ರು ಸಿಗ್ತಾರ. ಬಹಳ ಮಂದಿ ಹಳ್ಳ ಇರ್ತಾವಲ್ಲ, ಸಕ್ರಿ ಕಲ್ ಸಕ್ರಿ ಕೊಟ್ರಿ ಎಷ್ಟು ಅದಾವ ಅಂತ ಎಣಿಸಿ ನಂಬರ್ ಹಚ್ಚವ್ರು ಸಿಗ್ತಾರ. ಇಷ್ಟು 9 ಗಂಟೆಗೆ ಶಾಸ್ತ್ರ ಕೇಳ ಭಕ್ತರು ಬೇಗೂರಾಗ ಸಿಗ್ತಾರ, ಮತ್ತೆಲ್ಲಿ ಸಿಗ್ತಾರ? ಕಲಿಯುವುದು ಮನುಷ್ಯನ ಜೀವನ ಪ್ರಾರಂಭ ಆಗ್ತದೆ ಹುಟ್ಟಿನಿಂದ, ಸಾವಿನಲ್ಲಿ ಮುಕ್ತಾಯ ಆಗ್ತದೆ. ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದಲ್ಲಿ ಬದುಕಿದೆ. ಹುಟ್ಟಿನಿಂದ ಈ ಬದುಕಿನ ಯಾತ್ರೆ ಪ್ರಾರಂಭ ಆಗ್ತದೆ, ಸಾವಿನಲ್ಲಿ ಇದು ಮುಕ್ತಾಯ ಆಗ್ತದೆ. ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಮನುಷ್ಯ ಮಾಡುವ ಕೆಲಸ ಅಂದ್ರ ಕಲಿಯುವುದು, ತಿಳ್ಕೊಳ್ಳುವುದು, ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದು. ಹಲವು ಮಾರ್ಗಗಳಿರಬಹುದು. ನಿಸರ್ಗದಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಗುರುಗಳ ಮಾತಿನಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಜ್ಞಾನಿಗಳ ಅನುಭಾವಿಗಳ ದಾರ್ಶನಿಕರ ನುಡಿಗಳಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಸ್ವಾನುಭವದಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ. ಇದು ಮನುಷ್ಯ ಕಲಿಯಬೇಕಾಗ್ತದೆ. ಇದೊಂದು ಯಾತ್ರೆ. ಇದು ಫ್ರಮ್ ಓಂಬ್ ಟು ಟಾಮ್, ಗರ್ಭದಿಂದ ಗೋರಿಯವರೆಗಿನ ಪಯಣ ಇದು ಬದುಕು.
ಹುಟ್ಟಿನಿಂದ ಸಾವಿನವರೆಗೆ ಎಲ್ಲರಿಂದ ಕಲಿಯುವುದು, ಸ್ವಾನುಭವದಿಂದ ಕಲಿಯುವುದು, ಗುರುಗಳಿಂದ ಕಲಿಯುವುದು, ದಾರ್ಶನಿಕರಿಂದ ಕಲಿಯುವುದು, ನಿಸರ್ಗದಿಂದ ಕಲಿಯುವುದು. ಕಲಿಯುವ ಮನಸ್ಸಿತ್ತು ಅಂದ್ರೆ ವಿಶ್ವವೇ ಗುರುವಾಗ್ತದಷ್ಟೇ. ಕಲಿಯುವ ಮನಸ್ಸು ಬೇಕಾಗ್ತದೆ ಮನುಷ್ಯನಿಗೆ. ಬರೀ ಕಾವ್ಯ ಹಾಕೊಂಡವ್ರು ಅಷ್ಟ ಗುರುಗಳಾಗ್ತಾರಂತಲ್ಲ, ಕಲಿಯುವ ಮನಸ್ಸಿದ್ರೆ ವಿಶ್ವ ಗುರು ಆಗ್ತದ ಅವನಿಗೆ. ನಿಸರ್ಗದಿಂದ ಎಷ್ಟು ಕಲಿಲಿಕ್ಕೆ ಸಾಧ್ಯ ಇಲ್ಲೇನು? ಸರಳ ಸರಳ ಬದುಕಿನ ಸೂತ್ರಗಳು ಮನುಷ್ಯ ನಿಸರ್ಗದಿಂದ ಕಲಿಬಹುದು. ಎಷ್ಟು ನಿಸರ್ಗ ಮನುಷ್ಯನಿಗೆ ನಿಸರ್ಗ ಎಷ್ಟು ಅದ್ಭುತವಾದ ಬದುಕಿನ ಪಾಠ ಹೇಳಿಕೊಡ್ತದೆ. ಯಾವ ಶಾಸ್ತ್ರ ಹೇಳಾರದು ಸುಮ್ಮನೆ ಒಂದು ಸಣ್ಣ ಸಸ್ಯ ಹೇಳ್ತೈತಿ. ಒಬ್ಬ ಹಳ್ಳಿಯ ಮನುಷ್ಯ ದಾರಿ ಹಿಡಿದು ಹೊಂಟಿದ್ದ. ಆ ದಾರಿಯಲ್ಲಿ ಒಂದು ಮಾವಿನ ಗಿಡ ಬೆಳೆದಿತ್ತು. ಬ್ಯಾಸಿಗೆ ದಿವಸ ಆ ಗಿಡದೊಳಗ ಹಣ್ಣಾದ ಮಾವು ಬಂದಿತ್ತು. ಮನುಷ್ಯ ಹೋಗಿ ಒಂದು ಜೋರು ಕಲ್ಲು ಒಗದ ಗಿಡಕ್ಕೆ. ಆ ಗಿಡ 2 ಹಣ್ಣು ಉದುರಿ ಬಿತ್ತು. ಹೋಗಿ ಮನುಷ್ಯ ತಿಂದ. ಅವನಿಗೆ ಸಾಕಾಗ್ಲಿಲ್ಲ, ಮತ್ತೊಂದು ಕಲ್ಲು ಒಗದ. ಆ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು. ಮತ್ತ ತಿಂದ. ಮತ್ತೆ ಸಾಕಾಗ್ಲಿಲ್ಲ, ಮತ್ತ ಹೋದ, ಮತ್ತೊಂದು ಕಲ್ಲು ಒಗದ. ಆ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು. ಮನುಷ್ಯ ತಿಂದು ಗಿಡದ ಹತ್ರ ಹೋಗಿ ಮಾವಿನ ಗಿಡಕ್ಕೆ ಮಾತಾಡಿಸ್ತ. ಅಲ್ಲ, ನಿನಗಿಷ್ಟು ಸಲ ಕಲ್ಲು ತಗೊಂಡು ಹೋಗದೀನಿ, ಬ್ಯಾಸರ ಆಗ್ಲಿಲ್ಲ, ನನ್ನ ಮನಸ್ಸಿಗೆ ನೋವು ಆಗ್ಲಿಲ್ಲ. ಗಿಡ ಅಂತೂ ನನಗೇನು ನೋವಾಗಿಲ್ಲ ಅಂತದ. ಮನುಷ್ಯ ಅಂದಲ್ಲ, ನಮ್ಮ ಮನುಷ್ಯರೊಳಗೆ ಹಿಂಗ ಸ್ವಲ್ಪ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣ ಕಿತ್ತಾರ. ನಿನಗೆ 3 ಸಲ ಕಲ್ಲು ತಗೊಂಡು ಹೋಗದೀನಿ, ಮನಸ್ಸಿಗೆ ನೋವಾಗಿಲ್ಲ. ಅವಾಗ ಮಾವಿನ ಗಿಡ ಹೇಳುತ್ತೆ, ಇಲ್ಲ ನನಗೇನು ನೋವಾಗಿಲ್ಲ. ನಿನಗಿಷ್ಟು ಸಲ ಕಲ್ಲು ತಗೊಂಡು ಹೋಗಿದ್ರು ನಿನಗ್ಯಾಕೆ ನೋವಾಗಲಿಲ್ಲ? ಅವಾಗ ಮಾವಿನ ಗಿಡ ಹೇಳ್ತು, ಇಲ್ಲ, ನಮ್ಮ ತಾಯಿ ನನಗೊಂದು ಮಾತು ಹೇಳ್ಯಾಳ. ಏನ್ ಹೇಳ್ಯಾಳ? ನೋಡ್ತಮ್ಮ, ಈ ಊರಾಗ ನೀ ಬಹಳ ಎತ್ತರ ಬೆಳೆದಿ ಅಂದ್ರೆ ಕಲ್ಲು ತಗೊಂಡು ಹೋಗ್ಯವ್ರು ಬಹಳ ಹುಷಾರಿರು ಅಂತ ಹೇಳ್ಯಾಳ ನಮ್ಮವ್ವ ಹೇಳ್ಯಾಳ ನನಗ. ನೋಡ್ತಮ್ಮ, ಈ ಊರಾಗ ಬಹಳ ಎತ್ತರ ಬೆಳೆದಿ ಅಂದ್ರ ಕಲ್ಲು ತಗೊಂಡು ಹೋಗ್ಯವ್ರು ಬಹಳ. ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ಒಂದು ಕೆಲಸ ಮಾಡು, ನಿನಗೆ ಯಾರ ಕಲ್ಲು ಒಗಿಲಿ, ಕಲ್ಲು ಒಗದವರಿಗೆಲ್ಲ 2 ಚಲೋ ಹಣ್ಣು ಕೊಡು ಅಂತ ಕಲಿಸ್ಯಾಳ ನಮ್ಮ ತಾಯಿದು. ನಿಸರ್ಗ ಕಲಿಸಿದ ಪಾಠ ಮನುಷ್ಯನಿಗೆ. ಇಲ್ಲೇನು ಯಾವ ಶಾಸ್ತ್ರ ಕಲಿಸದ ಸತ್ಯ ಒಂದು ಸಣ್ಣ ಸಸ್ಯ ಕಲಿಸ್ತಲ್ಲ ಮನುಷ್ಯನಿಗೆ. ಪ್ರತಿ ಕ್ಷಣ ಆ ಕಣ್ಣು ಬೇಕಾಗ್ತದಷ್ಟೇ. ತೆರೆದ ಕಣ್ಣಿನಿಂದ ವಿಶ್ವವನ್ನು ನೋಡಿದ್ರೆ ಮನುಷ್ಯಗ ವಿಶ್ವ ಗುರು ಆಗ್ತದೆ, ಶಿಕ್ಷಕ ಆಗ್ತದೆ. ಈ ಜಗತ್ತೇ ಒಂದು ಪಾಠ ಶಾಲೆ. ಕಲಿಯುವ ಮನಸ್ಸು ಬೇಕಾಗ್ತದೆ ಅಷ್ಟೆ. ಕಲಿಬೇಕಾಗ್ತದೆ ಮನುಷ್ಯ.